ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ದಿನ ಈ ಒಂದು ಹೊಸ ಸೀರೀಸ್ ಪ್ರಾರಂಭ ಆಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ 100 ದಿನ 100 ಕೃಷಿಯ ಸಮಸ್ಯೆಗಳು ಅಂತಕ್ಕಂಥ ಒಂದು ಸೀರೀಸನ್ನು ಪ್ರಾರಂಭ ಮಾಡುವಂತ ಕಂಡುಕೊಂಡು ಮಾಡ್ತಾ ಇದ್ದೀನಿ. ಎವ್ರಿ ಡೇ ಒಂದೊಂದು ಹೊಸ ಪ್ರಾಬ್ಲಮ್ಗಳನ್ನು ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಅವುಗಳ ಸೊಲ್ಯೂಷನ್ ಅನ್ನು ನೋಡೋಣ. ಇದು ಹೆಚ್ಚು ಜನ ರೈತರುಗಳಿಗೆ ಅನುಕೂಲ ಆಗಲಿ ಅನ್ನೋಂಥದ್ದು ನನ್ನ ಪ್ರಮುಖವಾದಂಥ ಉದ್ದೇಶ ಆಗಿದೆ. ಈ ಒಂದು ಸೀರೀಸ್ನ ಮೊದಲನೇ ವಿಡಿಯೋ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದು ಈ ಕಾಳು ಮೆಣಸು ಅಂತಕ್ಕಂತಹ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಶೀಘ್ರ ಸೊರಗು ಮತ್ತು ನಿಧಾನಗತಿಯ ಸೊರಗು ರೋಗದ ಬಗ್ಗೆ ಮಾತನಾಡೋಣ. ಈ ಎರಡು ರೋಗವನ್ನು ತುಂಬ ಜನ ರೈತರುಗಳು ಗಮನಿಸುವಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಾಳು ಮೆಣಸು ಬೆಳೆಗಾರರಲ್ಲಿ ಅತಿ ಹೆಚ್ಚಾದಂತಹ ನಷ್ಟವನ್ನು ಉಂಟು ಮಾಡುವಂತಹ ಯಾವುದಾದ್ರು ರೋಗ ಇದ್ದರೆ ಅದು ಈ ಸೊರಗು ರೋಗ ಮಾತ್ರ. ಹಾಗಾದರೆ ಈ ಎರಡು ರೋಗವನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅವುಗಳ ಗುಣಲಕ್ಷಣಗಳು ಹೇಗಿರುತ್ತೆ, ಅವುಗಳನ್ನು ಉಂಟು ಮಾಡುವಂತಹ ರೋಗಕಾರಕಗಳು ಯಾವುದು, ಮತ್ತು ಅವುಗಳ ನಿರ್ವಹಣೆಗೆ ಯಾವ ರೀತಿಯಾದಂತಹ ಒಂದು ಶಿಲೀಂಧ್ರನಾಶಕಗಳನ್ನು ನಾವು ಬಳಸ್ಬೋದು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೇದು ನಿಮಗೆಲ್ಲರಿಗೂ ಗೊತ್ತಿದೆ, ಸೊರಗು ರೋಗ ಅಂತ ಹೇಳಿದ್ರೆ ಸಿಂಪಲ್ಲು, ಯಾವಾಗ ಸಸ್ಯ ಅದರ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಆಗ ಇದ್ದಕ್ಕಿದ್ದಂತೆ ಆ ಒಂದು ಸಸ್ಯ ತನ್ನ ದೈನಂದಿನ ಏನು ಬೆಳವಣಿಗೆ ಇರ್ತದೆ ಅದನ್ನು ನಿಲ್ಲಿಸುತ್ತೆ. ಅದರ ಎಲೆಗಳು ಹಳದಿ ಆಗ್ತಾ ಹೋಗುತ್ತೆ, ಹಾಗೆಯೇ ಗಿಡ ಸಾಯ್ತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಸೊರಗು ರೋಗ ಅಂತ ಹೇಳಿದ್ರೆ ಕಾಣುವಂತಹ ಲಕ್ಷಣಗಳು. ಹಾಗಾದರೆ ಇದರಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಹೌದಾ, ನೋಡಿ, ಈ ಕ್ವಿಕ್ ವಿಲ್ಟ್ ಅನ್ನುವಂಥದ್ದು ಏನಿದೆ ಅದು ಫೈಟಾಪ್ತೆರಾ ಪಾಲ್ಮಿವೋರಾ ಮತ್ತು ಫೈಟಾಪ್ತೆರಾ ಕ್ಯಾಪ್ಸಿಸೆ ಅಂತಕ್ಕಂಥ ಎರಡು ಶಿಲೀಂಧ್ರಗಳ ಮುಖಾಂತರ ಹರಡುವಂತಹ ಒಂದು ರೋಗ ಆಗಿದೆ. ಹಾಗೆಯೇ ಈ ಸ್ಲೋ ವಿಲ್ಟ್ ಅನ್ನುವಂಥದ್ದು ಏನಿದೆ ಇದು ನಮಗೆ ಫಿಸೇರಿಯಂ ಮತ್ತು ಪೀಥಿಯಂ ಅಂತಕ್ಕಂಥ ಎರಡು ಸಾಯಿಲ್ ಬರ್ನ್ ಫಂಗಸ್ಗಳಿಂದ ಬರುವಂತಹ ರೋಗ ಆಗಿದೆ. ಅಷ್ಟೇ ಅಲ್ಲದೆ ಯಾವಾಗ ಆ ಒಂದು ಬಳ್ಳಿ ಏನಿದೆ ನಿಮ್ಯಾಟೋಡ್ಗಳ ಡ್ಯಾಮೇಜನ್ನು ಅನುಭವಿಸುತ್ತೆ, ಆ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ವಿಲ್ಟಿಂಗ್ ಅನ್ನು ನೋಡ್ಬೋದು. ಅದನ್ನು ಕೂಡ ಒಂದು ಕಾಂಪ್ಲೆಕ್ಸ್ ಆಗಿ ನಮಗೆ ಕೆಲಸವನ್ನು ನಿರ್ವಹಿಸ್ತಾ ಇರ್ತದೆ. ಹೌದಾ, ಹಾಗಾದರೆ ಇವುಗಳ ಒಂದು ಗುಣಲಕ್ಷಣಗಳೇನಿರ್ತದೆ, ರೋಗದ ಲಕ್ಷಣಗಳು ಏನಿರ್ತದೆ ಅಂತೇಳಿ ನಾವೇನೊಂದು ನೋಡೋದಂದ್ರೆ, ಮೊದಲನೇದು ಕ್ವಿಕ್ ವಿಲ್ಟ್ ಅಥವಾ ಶೀಘ್ರ ಸೊರಗು ರೋಗ ಅಂತ ಏನು ಹೇಳ್ತೀವಿ ಅದನ್ನು ಗಮನಿಸಿದ್ರೆ ನೋಡಿ, ಸಾಮಾನ್ಯವಾಗಿ ಎಲೆಗಳ ಮೇಲ್ಭಾಗದಲ್ಲಿ ಪ್ರಾರಂಭದಲ್ಲಿ ಕಾಣಿಸ್ಕೊಳ್ಳುವಂಥ ಈ ಒಂದು ರೋಗ ತುಂಬ ಕೆಲವೇ ದಿನಗಳಲ್ಲಿ ಅಂದರೆ 3 ರಿಂದ 7 ದಿನಗಳಲ್ಲಿ ಸಂಪೂರ್ಣ ಎಲೆಗಳನ್ನು ಒಣಗಿಸಿ ಗಿಡವನ್ನು ಸಾಯುವಂತೆ ಮಾಡುವಂತಹ ಒಂದು ಶಕ್ತಿಯನ್ನು ಈ ಒಂದು ರೋಗ ಹೊಂದಿದೆ. ಹೌದಾ, ಎಲೆಗಳ ಮೇಲ್ಭಾಗದಲ್ಲಿ ಕಾನ್ಸಂಟ್ರಿಕ್ ರಿಂಗ್ಸ್ ಅಂತ ಹೇಳ್ತೀವಿ, ಅಂದರೆ ವೃತ್ತಾಕಾರದ ಒಂದು ಚುಕ್ಕೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಚುಕ್ಕೆಗಳು ಯಾವಾಗ ದೊಡ್ಡದಾಗ್ತಾ ಹೋಗುತ್ತೆ ಆಗ ಸಂಪೂರ್ಣವಾದಂತಹ ಎಲೆಗಳು ಏನಾಗುತ್ತೆ ಒಣಗೋಗೋದನ್ನು ನಾವು ಅನುಭವಿಸ್ಬೋದು. ಹಾಗೆ ಒಂದು ಕಾಂಡದ ಭಾಗದಲ್ಲಿ ನಾವೇನಾದರೂ ಅಬ್ಸರ್ವ್ ಮಾಡಿದ್ದೆ ಆದರೆ ಕಾಂಡ ಏನಾಗಿರುತ್ತೆ ವೇಗವಾಗಿ ಕೊಳೆಯೋದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಕಂದು ಬಣ್ಣಕ್ಕೆ ತಿರುಗಿಬಿಟ್ಟು ಅದು ಸಂಪೂರ್ಣವಾಗಿ ಏನಾಗುತ್ತೆ ಸಾಯ್ತಾ ಹೋಗುತ್ತೆ. ಅದರ ಎಲ್ಲ ಬೇರುಗಳು ಕೂಡ ಸಾಯ್ತಾ ಹೋಗುತ್ತೆ. ಈಗ ಸಾಯ್ತಾ ಹೋಗೋದ್ರಿಂದ ಅದಕ್ಕೆ ಬೇಕಾದಂತಹ ಆಹಾರವನ್ನು ತೆಗೆದುಕೊಳ್ಳುವಲ್ಲಿ ಆ ಒಂದು ಸಸ್ಯ ವಿಫಲ ಆಗುತ್ತೆ. ಸಂಪೂರ್ಣವಾಗಿ ಆ ಒಂದು ಬಳ್ಳಿ ಏನಾಗುತ್ತೆ ಸಾಯೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನಾವೇನಾದರೂ ಈ ನಿಧಾನಗತಿಯ ಸೊರಗು ರೋಗದ ಒಂದು ಗುಣಲಕ್ಷಣಗಳನ್ನು ನಾವೇನಾದರೂ ನೋಡೋದಾದ್ರೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೋಡಿ, ಗಿಡ ನಿಧಾನವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗೋದಕ್ಕೆ ಎಷ್ಟು ದಿನಗಳ ಸಮಯ ತಗೊಳ್ಬೋದು ಸರ್ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ವಾರಗಳಿಂದ ತಿಂಗಳುಗಳ ತನಕ ಅದೇನಾಗುತ್ತೆ ತಗೊಳುತ್ತೆ. ಅದಾದ ನಂತರ ಗಿಡ ಏನಾಗುತ್ತೆ ನಿಧಾನವಾಗಿ ಒಣಗ್ತಾ ಬರೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅದೇ ಕಾಲರ್ ರೀಜನ್ ಅಂತ ಹೇಳ್ತೀವಿ, ಅಂದರೆ ಯಾವಾಗ ಆ ಒಂದು ಕಾಂಡ ನೆಲಕ್ಕೆ ಅಟ್ಯಾಚ್ ಆಗಿರುತ್ತೆ ಆ ಒಂದು ಭಾಗವನ್ನು ನೀವೇನಾದರೂ ನೋಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಬಿಳಿ ಆಗಿರುವಂಥದ್ದನ್ನು ನಾವು ಅಬ್ಸರ್ವ್ ಮಾಡಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ವೇಗವಾಗಿ ಎಲ್ಲ ಬೇರುಗಳು ಸಾಯೋದಿಲ್ಲ, ಬದಲಾಗಿ ಕೆಲವೊಂದು ಬೇರುಗಳು ಸಾಯೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಏನಾದರೂ ನಿಮ್ಯಾಟೋಡ್ ಡ್ಯಾಮೇಜ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಭಾಗದಲ್ಲಿ ಆ ಬೇರುಗಳಲ್ಲಿ ಗಾಯಗಳನ್ನು ನಾವು ಏನು ಮಾಡ್ಬೋದು ಗಮನಿಸಬಹುದಾಗಿದೆ. ಇದು ಈ ಒಂದು ಸೊರಗು ರೋಗದ ತುಂಬ ಪ್ರಮುಖವಾದಂತಹ ಲಕ್ಷಣಗಳು ಎರಡಕ್ಕೂ ಇರುವಂಥದ್ದು. ಹೌದಾ, ಹಾಗಾದರೆ ಸರ್ ಇವು ಯಾವ್ಯಾವ ಸೀಸನಲ್ಲಿ ಬರುತ್ತೆ, ಸೂಟಬಲ್ ಕಂಡೀಷನ್ ಏನು ಅಂತ ನೀವೇನಾದರೂ ಕೇಳಿದ್ದೆ ಆದರೆ ಈ ಶೀಘ್ರ ಸೊರಗು ರೋಗ ಏನಿದೆ ಯಾವಾಗ ಕಂಟಿನ್ಯೂಸ್ ಜಡಿಮಳೆಗಳಿರ್ತದೆ, ಜಮೀನಿನಲ್ಲಿ ನೀರು ನಿಂತಿರ್ತದೆ, ಸರಿಯಾದಂತಹ ಒಂದು ಡ್ರೈನೇಜ್ ವ್ಯವಸ್ಥೆ ಇರೋದಿಲ್ಲ, ಅಧಿಕವಾದಂತಹ ನೀರನ್ನು ಹೊರಗೆ ತೆಗೆಯೋದಕ್ಕೆ ಫೆಸಿಲಿಟೀಸ್ ಇರೋದಿಲ್ಲ, ಆ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೆ ಈ ಒಂದು ಶೀಘ್ರ ಸೊರಗು ರೋಗವನ್ನು ನಾವು ನೋಡಬಹುದು.
ಹಾಗೇನೆ ಈ ಒಂದು ನಿಧಾನಗತಿಯ ಸ್ವರ್ಗರೋಗ ನಮಗೆ ಯಾವ ಒಂದು ಕಂಡೀಷನ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನಿಮಗೆ ಬೇಸಿಗೆ ದಿನಗಳಲ್ಲಿ ಅಥವಾ ಮಳೆಗಾಲದಲ್ಲಿ ಈ ಡ್ರೈ ಸ್ಪೆಲ್ಗಳು ಯಾವಾಗ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ನಿಧಾನಗತಿಯ ಸ್ವರ್ಗರೋಗವನ್ನು ನಾವು ಕಾಣಬಹುದಾಗಿದೆ. ಹೌದಾ? ಹಾಗಾದ್ರೆ ಇವುಗಳನ್ನ ನಿರ್ವಹಣೆ ಮಾಡೋದು ಹೇಗೆ? ನಾನು ನಿಮಗೆ ಎಲ್ಲ ವಿಡಿಯೋದಲ್ಲೂ ಹೇಳುವಂತೆ ಬರೀ ಕೆಮಿಕಲ್ಗಳನ್ನು ಹೇಳೋದಿಲ್ಲ. ಓಕೆ, ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನು ಹೇಳ್ತಾ ಇರ್ತೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಒಂದು ಮೆಣಸಿನ ಬಳ್ಳಿಯನ್ನು ಬೆಳೆಸೋದಕ್ಕೆ 1.5 ವರ್ಷ ಮಿನಿಮಮ್ ಬೇಕು ಅದು ಫಸಲಿ ಬರೋದಕ್ಕೆ. 2 ರಿಂದ 2.5 ವರ್ಷ ತಗೊಳುತ್ತೆ ನಿಮ್ಗೆ ಉತ್ತಮವಾದ ಇಳುವರಿ ಪ್ರಾರಂಭ ಆಗಲಿಕ್ಕೆ. ಅದೇ 4 ರಿಂದ 5 ವರ್ಷದ ಬಳ್ಳಿ ಏನಾದರೂ ಈ ಒಂದು ರೋಗ ಬಂದು ಸಾಯ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ತನಕ ಮಾಡಿದಂತಹ ಎಲ್ಲ ಶ್ರಮ ಹೊಳೆಯಲ್ಲಿ ನೀರು ಕದ್ರದಂಗೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಮುಂಗಾರು ಪ್ರಾರಂಭ ಆದಾಗಿನಿಂದನೂ ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಳ್ಬೇಕು ಅನ್ನೋದನ್ನ ಒಂದೊಂದಾಗಿ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಫಾಲೋ ಮಾಡ್ತಾ ಹೋಗಿ. ಓಕೆ, ಮೊದಲನೇದು, ಓಕೆ, ಏನು ನೀವು ಮುಂಗಾರಿನಲ್ಲಿ ಪ್ರಾರಂಭದ ದಿನಗಳಲ್ಲಿ ದನದ ಗೊಬ್ಬರವನ್ನು ಹಾಕ್ತೀರಾ, ಆ ಒಂದು ದನದ ಗೊಬ್ಬರದ ಜೊತೆಯಲ್ಲಿ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸು, ಹಾಗೆಯೇ ಒಂದು ಬಳ್ಳಿಗೆ 2 ರಿಂದ 5 kg ನೀವು ಈ ಒಂದು ಬೇವಿನ ಹಿಂಡಿಯನ್ನು ಹಾಕುವಂಥದ್ದು ಅಥವಾ ನೀಮ್ ಕೇಕನ್ನು ಹಾಕುವಂಥದ್ದು ಅಥವಾ ನೀವು ನೀಮ್ ಪೌಡ್ರನ್ನು ಕೂಡ ಏನು ಮಾಡ್ಬೋದು, ಹಾಕಬಹುದು. ಒಂದು. ಎರಡನೇದು, ನಿಮ್ಮ ಜಮೀನಲ್ಲಿ ಏನಾದರೂ ನೀರು ನಿಲ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಏನು ಮಾಡಿ, ಉತ್ತಮವಾದಂಥ ಡ್ರೈನೇಜನ್ನು ಒದಗಿಸ್ಕೊಡಿ. ಅಂದರೆ ಆ ಒಂದು ನೀರು ನಿಲ್ಲದೆ ಹೊರಗಡೆ ಹರಿದೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಮೂರನೇದು, ಮೈಕ್ರೋ ಕ್ಲೈಮೇಟನ್ನು ಕಂಟ್ರೋಲ್ ಮಾಡುವಂಥದ್ದು. ಅಂದರೆ ನಿಮ್ಮಲ್ಲಿ ಏನಾದರೂ ಅತಿಯಾದಂತಹ ನೆರಳಾಗ್ತಾ ಇದೆ, ಹ್ಯೂಮಿಡಿಟಿ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಗಿಡಗಳ ಯಾವುದಾದ್ರೂ ಮರಗಳಿತ್ತು ಅಂತ ಹೇಳಿದ್ರೆ ಅವುಗಳ ರೆಂಗೆಗಳನ್ನು ಕತ್ತರಿಸುವಂಥದ್ದು ಇರ್ಬೋದು. ಸೂರ್ಯನ ಬೆಳಕು ಭೂಮಿಯನ್ನು ತಲುಪುವಂತೆ ಮಾಡೋದ್ರಿಂದ ಈ ಒಂದು ರಿಲೇಟಿವ್ ಹ್ಯೂಮಿಡಿಟಿ ಏನು ಕ್ರಿಯೇಟ್ ಆಗ್ತಾ ಇದೆ ಅದನ್ನು ನಾವೇನು ಮಾಡ್ಬೋದು, ತಪ್ಪಿಸಬಹುದು. ಓಕೆನಾ? ಹಾಗೆಯೇ 4ನೇದಾಗಿ ಇನ್ನೊಂದು ಕೆಲಸ ತಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ರೋಗ ಕಾಣಿಸ್ಕೊಳ್ಳೋದಕ್ಕಿಂತ ಮೊದಲೇನೆ ತಾವೇನು ಮಾಡಬೇಕಾಗತ್ತೆ, ಕೆಲವೊಂದಿಷ್ಟು ಪ್ರೊಫಿಲ್ಯಾಕ್ಟಿಕ್ ಸ್ಪ್ರೇಗಳನ್ನು ತೊಗೊಳ್ಬೇಕಾಗತ್ತೆ. ಪ್ರೊಫಿಲ್ಯಾಕ್ಟಿಕ್ ಸ್ಪ್ರೇ ಇವತ್ತಿಗೂ ಕೂಡ ತುಂಬ ಎಫೆಕ್ಟಿವ್ ಆಗಿರೋದಂಥದ್ದು ಅಂದರೆ 1% ಬೋಡೋ ದ್ರಾವಣ. ಬೋಡೋ ದ್ರಾವಣವನ್ನು ಹೇಗೆ ತಯಾರು ಮಾಡೋದು ಅಂತ ಹೇಳಿ ತಮಗೆಲ್ಲರಿಗೂ ಗೊತ್ತಿದೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ. 1% ಬೋಡೋ ದ್ರಾವಣವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋಂಥದ್ದನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಹಾಗಾದರೆ ಈ ಕ್ವಿಕ್ ವಿಲ್ಟು ಮತ್ತು ಸ್ಲೋ ವಿಲ್ಟು ಎರಡು ಸಪ್ರೇಟ್ ರೋಗ ಅನ್ನೋದಂತೂ ಕ್ಲಿಯರ್ ಆಯ್ತಾ ಎಲ್ರಿಗೂ ಕೂಡ? ಹಾಗಾದರೆ ಅವುಗಳನ್ನು ನಿರ್ವಹಣೆ ಮಾಡೋದು ಹೇಗೆ, ಯಾವ ರೀತಿಯಾದಂತಹ ಒಂದು ರಾಸಾಯನಿಕಗಳನ್ನು ನಾವು ಬಳಸಬಹುದು ಅನ್ನೋಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ಈ ಒಂದು ಕ್ವಿಕ್ ವಿಲ್ಟ್ ಅಥವಾ ಶೀಘ್ರ ಸ್ವರ್ಗರೋಗಕ್ಕೆ ಹಲವಾರು ಕೆಮಿಕಲ್ಗಳಿದೆ. ನಾನು ಇಲ್ಲಿ ಕೆಲವನ್ನ ಮಾತ್ರನೇ ಮೆನ್ಷನ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಬಿಟ್ಟು ಕೂಡ ಬೇರೆ ಕೆಮಿಕಲ್ಗಳು ಕೂಡ ಇದೆ, ಅವುಗಳನ್ನು ಕೂಡ ತಾವು ಯೂಸ್ ಮಾಡಬಹುದು. ಮೊದಲನೇದು ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ನಿಮಗೆ ಮಾರ್ಕೆಟಲ್ಲಿ ರಿಡೋಮಿಲ್ ಗೋಲ್ಡ್ ಅಂತ ಸಿಗುತ್ತೆ. ಅದನ್ನು 2.5 ಗ್ರಾಮ್ ಪ್ರತಿ ಲೀಟರ್ನಂತೆ ತಾವು ಸಿಂಪಡಣೆಗೆ ಬಳಸಬಹುದು. ಅಥವಾ 20 ರಿಂದ 25 ಗ್ರಾಮ್ನಷ್ಟು ತಾವು ಸಾಯಿಲ್ ಡ್ರೆಂಚಿಂಗ್ ಅನ್ನು ಮಾಡೋದ್ರಿಂದ ಈ ಒಂದು ರೋಗವನ್ನು ಕಂಟ್ರೋಲ್ ಮಾಡಬಹುದು. ನನಗೆ ಹೇಳ್ತಾ ಇರುವಂಥ ಯಾವುದೇ ಸ್ಪ್ರೇಗಳನ್ನು ತಗೊಳ್ಳಿ ಅಥವಾ ಡ್ರೆಂಚಿಂಗ್ ಅನ್ನು ತಗೊಳ್ಳಿ, ಮಿನಿಮಮ್ 2 to 3 ಟೈಮ್ಸ್ ತಾವು ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಆ ಒಂದು ರೋಗವನ್ನು ನಿರ್ವಹಣೆ ಮಾಡೋದಕ್ಕಾಗುತ್ತೆ. 15 ರಿಂದ 20 ದಿನಗಳ ಅಂತರದಲ್ಲಿ. ಸಾಮಾನ್ಯವಾಗಿ ಫೋರ್ಟ್ನೈಟ್ ಅಂತ ಹೇಳ್ತಾರೆ, ಅಂದರೆ 40 ಡೇಸ್ ಅಂತ ಹೇಳ್ತಾರೆ. 40 ಡೇಸ್ ತನಕ ಕಾಯ್ತಾ ಹೋದ್ರೆ ಅಷ್ಟೊತ್ತಿಗಾಗಲೇ ಈ ಕ್ವಿಕ್ ವಿಲ್ಟಲ್ಲಿ ಗಿಡಗಳು ಸಾಯೋದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದಕ್ಕೆ ನಾನು ಹೇಳುವಂಥದ್ದು 15 ರಿಂದ 20 ದಿನ ಸಮಯದೊಳಗಡೆ 2 ರಿಂದ 3 ಸ್ಪ್ರೇ ಅಥವಾ 2 ರಿಂದ 3 ಡ್ರೆಂಚಿಂಗ್ ಅನ್ನು ಕೊಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಓಕೆ, ನೆಕ್ಸ್ಟು ಫಾಸ್ಫರಸ್ ಆಸಿಡ್. ಅದು ನಿಮಗೆ ಅಲೈಟ್ ಅಂತ ಮಾರ್ಕೆಟ್ ಸಿಗುತ್ತೆ ಅಥವಾ ಫಾಸ್ಫೈಟ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು 2 ರಿಂದ 3 ml ಪ್ರತಿ ಲೀಟರ್ಗೆ ಹಾಕೊಂಡು ಸಿಂಪಡಣೆ ಏನಾದರೂ ಮಾಡ್ರಿ, ಅಥವಾ 5 ml ಪ್ರತಿ ಲೀಟರ್ಗೆ ಹಾಕೊಂಡು ಅದರ ಬುಡಕ್ಕೆ ಡ್ರೆಂಚಿಂಗ್ ಆದರೂ ಕೊಡ್ರಿ. ಓಕೆ, ಬಳ್ಳಿ ಏನಾದರೂ ಹೊಸದಾಗಿತ್ತು ಅಂತ ಹೇಳ್ರಿ 2 ರಿಂದ 3 ಲೀಟರ್ ತನಕ ಡ್ರೆಂಚಿಂಗ್ ಅನ್ನು ಕೊಡ್ಬೋದು. ಅಥವಾ ನಿಮ್ಗೆ ಏನಾದರೂ ಬಳ್ಳಿ ಆಲ್ರೆಡಿ ಹಳೇದಾಗಿದೆ, 5 ರಿಂದ 6 ವರ್ಷದ ಬಳ್ಳಿ ಇದೆ ಅಂತ ಹೇಳಿದ್ರೆ 5 ಲೀಟರ್ ತನಕ ಕೂಡ ತಾವು ಡ್ರೆಂಚಿಂಗ್ ಅನ್ನು ಕೊಡಬಹುದು. ಅದನ್ನು ಬಿಟ್ಟು ಇನ್ನು 3ನೇ ಕೆಮಿಕಲ್ ಯಾವುದು ಅಂತ ಹೇಳಿದ್ರೆ ಕಾಪರ್ ಆಕ್ಸಿಕ್ಲೋರೈಡ್. ಇದು ನಿಮಗೆ ಬ್ಲೈಟಾಕ್ಸ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಹೌದಾ? ಅಥವಾ ಬ್ಲೂ ಕಾಪರ್ ಅಂತ ಕೂಡ ತಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನು ಕೂಡ ಅಷ್ಟೇ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಪ್ರತಿ ಒಂದು ತಿಂಗಳು ಕೂಡ ಮುಂಗಾರು ಪ್ರಾರಂಭದ ದಿನದಿಂದ ನಿಮಗೆ ಮಳೆಗಳು ಎಲ್ಲಿ ತನಕ ಮುಗಿಯಲ್ಲ ಅಲ್ಲಿ ತನಕ ತಾವು ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೋಗನ ಕಂಟ್ರೋಲ್ ಮಾಡಕ್ ಆಗಲ್ಲ. ಇದನ್ನ ಬಿಟ್ಟು ಕೂಡ ಹಲವಾರು ಕೆಮಿಕಲ್ಗಳಿದೆ. ಯಾವ್ದು ಅಂತ ಹೇಳಿದ್ರೆ ಕರ್ಜೆಟ್ ಅಂತ ಸಿಗುತ್ತೆ. ಇವೆಲ್ಲ ಟ್ರೇಡ್ ನೇಮ್ಗಳು ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಿತ್ತು ಅಂತ ಹೇಳಿದ್ರೆ ಗೂಗಲ್ ಮಾಡ್ಕೊಳ್ಳಿ, ಕೆಮಿಕಲ್ ನೇಮ್ ತಮಗೆ ಸಿಕ್ಕೋಗುತ್ತೆ. ಅಥವಾ ಇವನ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ತಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಅಕ್ರೋಬ್ಯಾಟ್ ಅಂತ ಸಿಗುತ್ತೆ, ಅಥವಾ ರೇವಸ್ ಅಂತ ಸಿಗುತ್ತೆ, REVUS ರೇವಸ್ ಅಂತ ಸಿಗುತ್ತೆ. ಈ ಕೆಮಿಕಲ್ಗಳು ಕೂಡ ನಾವು ಏನ್ ಮಾಡ್ಬೋದು,
ಸಿಂಪಡಣೆಗೆ ಮತ್ತು ಡ್ರೆಂಚಿಂಗ್ಗೆ ಬಳಸಬಹುದು. ಇವುಗಳನ್ನ ನಾವು ಸಿಂಪಡಣೆಯನ್ನು ಮಾಡೋದ್ರಿಂದ ಕ್ವಿಕ್ ವಿಲ್ಟ್ ಅಥವಾ ಶೀಘ್ರ ಸ್ವರ್ಗರೋಗ ಅಂತ ಏನು ಹೇಳ್ತೀವಿ ಅದನ್ನು ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಓಕೆ, ಹಾಗೇನೆ ಸ್ಲೋ ವಿಲ್ಟ್ ಬಗ್ಗೆ ನಾವೇನಾದ್ರೂ ಮಾತಾಡೋದಾದ್ರೆ ಅಥವಾ ನಿಧಾನವಾದಂತಹ ಸ್ವರ್ಗರೋಗವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಮಾತಾಡೋದಾದ್ರೆ, ಕಾರ್ಬನ್ ಎನ್ಸಿಮ್ ಅದು ನಿಮಗೆ ಬ್ಯಾವಿಸ್ಟಿನ್ ಅಂತಕ್ಕಂಥ ಒಂದು ಟ್ರೇಡ್ ನೇಮ್ ಇಂದ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ತಾವು ಸಿಂಪಡಣೆಯನ್ನ ಮಾಡಬಹುದು. ಹಾಗೇನೆ 10 ಗ್ರಾಮ್ ಪ್ರತಿ ಬಳ್ಳಿಗೆ ನೀವೇನ್ ಮಾಡಬೇಕಾಗುತ್ತೆ, ಡ್ರೆಂಚಿಂಗ್ ಅನ್ನ ಮಾಡಬೇಕಾಗುತ್ತೆ. ಹಾಗೇನೆ ಟೆಬುಕೊನಜೋಲ್ ಮತ್ತೆ ಟ್ರೈಫ್ಲಾಕ್ಸಿಸ್ಟ್ರಾಬಿನ್ ಅಂತ ಸಿಗುತ್ತೆ. ಅದು ನಿಮಗೆ ಮಾರ್ಕೆಟ್ ಅಲ್ಲಿ ನಟೈವೋ ಅಂತಕ್ಕಂತಹ ನೇಮ್ ಇಂದ ಸಿಗುತ್ತೆ. 0.5 ಗ್ರಾಮ್ ಪರ್ ಲೀಟರ್ ತಾವು ಯೂಸ್ ಮಾಡಿಕೊಂಡು ಸಿಂಪಡಣೆಯನ್ನು ಮಾಡಬಹುದು. ಅಥವಾ ಡ್ರೆಂಚಿಂಗ್ ಕೂಡ ಸೇಮ್ ಡೋಸೇಜ್ ಅನ್ನು ಬಳಸಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗೇನೆ ಥಯೋಫಿನೆಟ್ ಮಿಥೇಲ್ ಅದು ನಿಮಗೆ ಟಾಪ್ಸಿನ್ ಎಂ ಅನ್ನುವಂತಹ ಒಂದು ಟ್ರೇಡ್ ನೇಮ್ ಇಂದ ಸಿಗ್ತಾ ಹೋಗುತ್ತೆ. 1.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ತಾವು ಸಿಂಪಡಣೆಯನ್ನು ಮಾಡಬಹುದು. ಅಥವಾ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ತಾವೇನ್ ಮಾಡಬಹುದು, ಡ್ರೆಂಚಿಂಗ್ ಅನ್ನು ಕೂಡ ಕೊಡಬಹುದು. ಹಾಗೆ ಕಸ್ಟೋಡಿಯಾ ಅಂತಕ್ಕಂತಹ ಕೆಮಿಕಲ್ ಇದೆ, ಇನ್ಫಿನಿಟೋ ಅಂತ ಕೆಮಿಕಲ್ ಬರುತ್ತೆ, ಅಥವಾ ಮೆಲಾವಿಸ್ ಡಿಯೋ ಅಂತಕ್ಕಂತಹ ಕೆಮಿಕಲ್ ಬರುತ್ತೆ. ಈ ಎಲ್ಲ ಕೆಮಿಕಲ್ಗಳನ್ನು ತಾವು ಯೂಸ್ ಮಾಡಬಹುದು. ಅದ್ರ ಜೊತೆನಲ್ಲಿ ನಾನು ಹೇಳಿದಾಗೆ ಕೆಮಿಕಲ್ ಒಂದೇನೆ ಎಲ್ಲ ರೋಗಗಳಿಗೆ ರಾಮಬಾಣ ಅಲ್ಲ. ನೀವೇ ಮಾಡಬೇಕು. ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನ ಪ್ರಾರಂಭ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂತ ಹೇಳಿದ್ರೆ ನಾವೀಗ ನೋಡ್ತಾ ಇದೀವಿ, ಹಲವಾರು ರೋಗಗಳಿಗೆ ನಾವು ಸಿಂಪಡಣೆ ಮಾಡ್ತಾನೆ ಇದೀವಿ, ಆದ್ರೆ ರೋಗಗಳ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಯೂಸ್ ಮಾಡಿದಂತಹ ಹೆವಿ ಡೋಸೇಜ್ ಆಫ್ ಕೆಮಿಕಲ್ಗಳು ಇವತ್ತಿನ ದಿನ ನಮಗೆ ಮಾರಕವಾಗಿ ಕಾಡ್ತಾ ಇದೆ. ಎಲ್ಲ ಒಂದು ರೋಗಗಳು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾವೆ. ಹಾಗಾಗಿ ನಾವು ಕೊಡುವಂತಹ ಶಿಲೀಂಧ್ರನಾಶಕಗಳು ನಮ್ಮ ರೋಗಾಣುವನ್ನ ಕಂಟ್ರೋಲ್ ಮಾಡುವಲ್ಲಿ ವಿಫಲವಾಗ್ತಾ ಇದ್ದಾವೆ. ಹಾಗಾಗಿ ದಯವಿಟ್ಟು ನೋಡಿ, ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನ ಅಳವಡಿಸ್ಕೊಳ್ಳಿ. ಓಕೆ, ಹಾಗೇನೆ ನಿಮ್ಮಲ್ಲಿ ಏನಾದರೂ ಯಾವುದಾದ್ರೂ ಪ್ರಾರಂಭದ ದಿನಗಳಲ್ಲಿ ಅಲ್ಲೊಂದು ಇಲ್ಲೊಂದು ಬೆಳ್ಳಿನಲ್ಲಿ ಈ ರೋಗ ಕಾಣಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಏನು ಮಾಡಿ, ಅದನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟು ಆ ಒಂದು ಜಾಗವನ್ನು ಸ್ಟೆರಿಲೈಸ್ ಮಾಡಿ 1 ತಿಂಗಳು ಮಿನಿಮಮ್ ಅದನ್ನು ಸೂರ್ಯನ ಬೆಳಕಿಗೆ ಬಿಟ್ಟು ನಂತರ ಏನು ಮಾಡಿ ಆ ಒಂದು ಜಾಗಕ್ಕೆ ಗಿಡಗಳನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮತ್ತೆ ಸಾಧ್ಯ ಆದಷ್ಟು ಈಗ ನಿರೋಧಕ ತಳಿಗಳು ಕೂಡ ತಾವಿಗೆ ಸಿಗ್ತಾ ಇದೆ. ಹೌದಾ, ರೋಗ ನಿರೋಧಕ ತಳಿಗಳು ಅವುಗಳನ್ನು ಕೂಡ ತಾವು ಬಳಸಬಹುದು. ಹೌದಾ, ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಅಂತ್ಯ ಮಾಡೋಣ. ಎಲ್ರಿಗೂ ಸಹ ಧನ್ಯವಾದಗಳು.